ज़ारा रेडीमेड नए दौर की पसंद। शादी, ईद हो या दिवाली, आपकी खूबसूरती को लगाए चार चांद। शरारा, गरारा, ड्रेस मटेरियल, गॉन, अम्ब्रेला गॉन, कराची रेडीमेड, वेस्टर्न टॉप, हर तरह के डिजाइन। सेंट्रल बस स्टैंड के सिम मार्केट रोड, टीपू सुल्तान सर्कल, बिजापुर। ನಿಮ್ಮ ಮೇಲೆ ಟಾರ್ಗೆಟ್ ಮಾಡೋರು ನೋಡಿ 150 ಕೋಟಿ ಟಾರ್ಗೆಟ್ ಅಲ್ಲ ರೀ. PSI ಹಗರಣ ತಪ್ಪ ಪ್ರೂವ್ ಆಗಿದೆಯಲ್ಲ, ಬಿಟ್ಕಾಯಿನ್ ಪ್ರೂವ್ ಆಗಿದೆಯಲ್ಲ, ಕರೋನಾನಲ್ಲಿ ಹಗರಣ ಮಾಡಿರೋದು ಪ್ರೂವ್ ಆಗಿದೆಯಲ್ಲ, ಇದೆಲ್ಲ ಪ್ರಿಯಾಂಕರ್ಗೆ ಹಾಕಿರೋದು. ಹಾಂ, ಇವೆಲ್ಲನೂ ಯಾರು ರಿಪೋರ್ಟ್ ಮಾಡಿರೋದು? ಇಂಡಿಪೆಂಡೆಂಟ್ ಇನ್ವೆಸ್ಟಿಗೇಷನ್ ಏಜೆನ್ಸೀಸ್ ಅಲ್ವಾ? FSL ರಿಪೋರ್ಟ್ ಯಾರು ತಯಾರು ಮಾಡಿದ್ದು? ನಾನು ತಯಾರು ಮಾಡಿದ್ದ? ಏನು ಮಾತಾಡ್ತಾ ಇದ್ದಾರೆ ಇವರೆಲ್ಲರೂ? ಇವ್ರ ಮೇಲೆ ಇವರಲ್ಲಿ ಇರೋದೆಲ್ಲ ಹುಳುಕು ನಾನು ತಯಾರು ಮಾಡಿದ್ದ? ಅಂದರೆ ನಾವು ಇವ್ರು ಮಾಡಿದ್ಕೆಲ್ಲ ಕಣ್ಣು ಮುಚ್ಕೊಂಡು ಕೂತ್ಕೊಬೇಕಾ? ಅದಕ್ಕೆ ಜನರು ನಮ್ಗೆ ವೋಟ್ ಮಾಡಿರೋದು. ಹಾಂ, ಇವರು ಎಂಥವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಕಲಬುರಗಿನಲ್ಲಿ. ನಿನ್ನೆ ಅಶೋಕ್ ಅವ್ರು ಮಾತನಾಡಿದ್ದು ಅದು BJP ಸಂಸ್ಕೃತಿನ? ಕಳೆದ ಒಂದು 4-5 ತಿಂಗಳಲ್ಲಿ BJPಯವರ ಸಂಸ್ಕೃತಿ ಮತ್ತು ಅವರ ವೈವಿಧ್ಯತೆ ಆಚೆ ಬರ್ತಾ ಇದೆ. ಯಡಿಯೂರಪ್ಪ ಅವರು ಪಾಸ್ಕೋನಲ್ಲಿದ್ದಾರೆ, CT ರವಿಯವರು ಅವಾಚಕ ಶಬ್ದದಲ್ಲಿ ಕೌನ್ಸಿಲ್ನಲ್ಲಿ ಮಾತನಾಡ್ತಾರೆ, ಮುನಿರತ್ನ ಅವರು ದಲಿತರ ಹೆಣ್ಮಕ್ಳಿಗೆ, ಒಕ್ಕಲಿಗರ ಹೆಣ್ಮಕ್ಳಿಗೆ ಅವಾಚಕ ಶಬ್ದದಲ್ಲಿ ಜಾತಿ ನಿಂದನೆ ಮಾಡ್ತಾರೆ. ನಿನ್ನೆ ಅಶೋಕ್ ಅವರು ಯೂನಿಫಾರ್ಮ್ನಲ್ಲಿರುವಂಥ ಅಧಿಕಾರಿಗಳಿಗೆ ಅವ್ರು ದರ್ಪ ತೋರಿಸ್ತಾರೆ. ಇದೇನಾ BJP ಸಂಸ್ಕೃತಿ? ಇದಕ್ಕೆ ವೋಟ್ ಮಾಡ್ತಾರೆ ಜನರು ಅವರಿಗೆ. ಮತ್ತು ಇವರು ನಮ್ಮ ಧರ್ಮ ಸಂರಕ್ಷಣೆ ಮಾಡ್ತಾರಂತೆ, ನಮ್ಮ ಧರ್ಮವನ್ನು, ನಮ್ಮ ಸಂಸ್ಕೃತಿಯನ್ನು ಮುಂದಿನ ಪೀಳಿಗೆ ಇಟ್ಟೋಗ್ತಾರಂತೆ. ಇದೇನೇನ್ರಿ ನಿಮ್ಮ ಸಂಸ್ಕೃತಿ? ಹಾಂ, ಅಪ್ರಾಪ್ತ ಬಾಲಿಕರಿಗೆಲ್ಲ ಲೈಂಗಿಕ ದೌರ್ಜನ್ಯ ಕೊಡೋದ ನಿಮ್ಮದು ಸಂಸ್ಕೃತಿ? ಮಹಿಳೆಯರಿಗೆ ನಿಂದನೆ ಮಾಡೋದ ನಿಮ್ಮ ಸಂಸ್ಕೃತಿ? ದಲಿತರ ಮೇಲೆ ದೌರ್ಜನ್ಯ ಮಾಡೋದ ನಿಮ್ಮ ಸಂಸ್ಕೃತಿ? ಅಧಿಕಾರಿಗಳ ಮೇಲೆ ನಿಮ್ಮ ಅಧಿಕಾರದ ದರ್ಪ ತೋರಿಸೋದ ನಿಮ್ಮ ಸಂಸ್ಕೃತಿ? ಇದಾ ಬಿಟ್ಟು ಹೋಗ್ತಾ ಇರೋದು ನೀವು ಮುಂದಿನ ಪೀಳಿಗೆಗೆ? ನಾಚಿಕೆ ಬರಬೇಕು ಇವರಿಗೆ. ದಯವಿಟ್ಟು ಕಾಂಗ್ರೆಸ್ ಬಗ್ಗೆ, ನನ್ನ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ನಿಮ್ಮ ನಾಲ್ಗೆ ಮೇಲೆ ಲಗಾಮಿರಲಿ. ಸರ್, ಇನ್ನೊಂದು ಆರೋಪ ಮಾಡೋದು ಸರ್, ಎರಡು ಆಡಳಿತ ಶೂನ್ಯ ಅಂತ ಆರೋಪ ವಿಜೇಂದ್ರ ಮಾಡೋರು. ಈಗ ಅವ್ರು ಯಾಕೆ ವಿರೋಧ ಪಕ್ಷದಲ್ಲಿ ಇದ್ದಾರೆ ಅಂತ ತಿಳ್ಕೊಂಡು ಮಾತಾಡಲಿ, ಆಮೇಲೆ ನೋಡೋಣ. ಈಗ ಎಲೆಕ್ಷನ್, ಈಗ 2 ವರ್ಷದಲ್ಲಿ ಶೂನ್ಯ ಆಗಿದ್ದರೆ ಒಂದೇ ಬೈ ಎಲೆಕ್ಷನ್ ಗೆಲ್ಲಬೇಕಾಗಿತ್ತಲ್ಲಪ್ಪ ಅವರು. ಬೈ ಎಲೆಕ್ಷನ್ನು ಸೀರಿಯಸ್ ತೊಗೊಂಡಿಲ್ಲ ಅಂತ ಹೇಳ್ತಾರೆ, ಅಷ್ಟು ಬಾಲಿಶ ಹೇಳಿಕೆ ಅವ್ರದ್ದು. ಈಗ ಬೈ ಎಲೆಕ್ಷನ್ ಸೀರಿಯಸ್ ತೊಗೊಂಡಿಲ್ಲ ಅಂದರೆ ಇಬ್ಬರಿಬ್ಬರು ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳಿಗೆ ಏನಕ್ಕೆ ನಿಲ್ಲಿಸಿದ್ರಿ? ಮತ್ತೆ ಸ್ವಲ್ಪನ ಸಾಮಾನ್ಯ ಪ್ರಜ್ಞೆ ಇಟ್ಕೊಂಡು BJP ಅವ್ರು ಮಾತಾಡ್ತಾರಾ? ಸರ್, ಈಗ CIDಗೆ ಟೈಮ್ ಬಾಂಡ್ ಫಿಕ್ಸ್ ಮಾಡಿದೆ ಸರ್. ನೋಡಿ, ಈಗ 2 ದಿನ ಆಗಿದೆ. ನಾನಂತೂ CIDದವ್ರಿಗೆ ಮಾತಾಡಿಲ್ಲ. ಗೃಹ ಸಚಿವರ ಮುಖಾಂತರ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ಆದಷ್ಟು ಬೇಗ ಏನೇನು ಪ್ರಿಲಿಮಿನರಿನಲ್ಲಿ ಬರುತ್ತೆ ಅದನ್ನು ನಾವು ಆ ಕುಟುಂಬದವರಿಗೆ ತಿಳಿಸ್ಬೇಕು ಅಂತ ಮನವಿ ಮಾಡ್ಕೊಂಡು. ನಿಮ್ಮ ಮೇಲೆ ಟಾರ್ಗೆಟ್ ಮಾಡೋರು ನೋಡಿ 150 ಕೋಟಿ ಟಾರ್ಗೆಟ್ ಅಲ್ಲ ರೀ. PSI ಹಗರಣ ತಪ್ಪ ಪ್ರೂವ್ ಆಗಿದೆಯಲ್ಲ, ಬಿಟ್ಕಾಯಿನ್ ಪ್ರೂವ್ ಆಗಿದೆಯಲ್ಲ, ಕರೋನಾನಲ್ಲಿ ಹಗರಣ ಮಾಡಿರೋದು ಪ್ರೂವ್ ಆಗಿದೆಯಲ್ಲ, ಇದೆಲ್ಲ ಪ್ರಿಯಾಂಕರ್ಗೆ ಹಾಕಿರೋದು. ಹಾಂ, ಇವೆಲ್ಲನೂ ಯಾರು ರಿಪೋರ್ಟ್ ಮಾಡಿರೋದು? ಇಂಡಿಪೆಂಡೆಂಟ್ ಇನ್ವೆಸ್ಟಿಗೇಷನ್ ಏಜೆನ್ಸೀಸ್ ಅಲ್ವಾ? FSL ರಿಪೋರ್ಟ್ ಯಾರು ತಯಾರು ಮಾಡಿದ್ದು? ನಾನು ತಯಾರು ಮಾಡಿದ್ದ? ಏನು ಮಾತಾಡ್ತಾ ಇದ್ದಾರೆ ಇವರೆಲ್ಲರೂ? ಇವ್ರ ಮೇಲೆ ಇವರಲ್ಲಿ ಇರೋದೆಲ್ಲ ಹುಳುಕು ನಾನು ತಯಾರು ಮಾಡಿದ್ದ? ಅಂದರೆ ನಾವು ಇವ್ರು ಮಾಡಿದ್ಕೆಲ್ಲ ಕಣ್ಣು ಮುಚ್ಕೊಂಡು ಕೂತ್ಕೊಬೇಕಾ? ಅದಕ್ಕೆ ಜನರು ನಮ್ಗೆ ವೋಟ್ ಮಾಡಿರೋದು. ಹಾಂ, ಇವರು ಎಂಥವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಕಲಬುರಗಿನಲ್ಲಿ. ನಿನ್ನೆ ಅಶೋಕ್ ಅವ್ರು ಮಾತನಾಡಿದ್ದು ಅದು BJP ಸಂಸ್ಕೃತಿನ? ಕಳೆದ ಒಂದು 4-5 ತಿಂಗಳಲ್ಲಿ BJPಯವರ ಸಂಸ್ಕೃತಿ ಮತ್ತು ಅವರ ವೈವಿಧ್ಯತೆ ಆಚೆ ಬರ್ತಾ ಇದೆ. ಯಡಿಯೂರಪ್ಪ ಅವರು ಪಾಸ್ಕೋನಲ್ಲಿದ್ದಾರೆ, CT ರವಿಯವರು ಅವಾಚಕ ಶಬ್ದದಲ್ಲಿ ಕೌನ್ಸಿಲ್ನಲ್ಲಿ ಮಾತನಾಡ್ತಾರೆ, ಮುನಿರತ್ನ ಅವರು ದಲಿತರ ಹೆಣ್ಮಕ್ಳಿಗೆ, ಒಕ್ಕಲಿಗರ ಹೆಣ್ಮಕ್ಳಿಗೆ ಅವಾಚಕ ಶಬ್ದದಲ್ಲಿ ಜಾತಿ ನಿಂದನೆ ಮಾಡ್ತಾರೆ. ನಿನ್ನೆ ಅಶೋಕ್ ಅವರು ಯೂನಿಫಾರ್ಮ್ನಲ್ಲಿರುವಂಥ ಅಧಿಕಾರಿಗಳಿಗೆ ಅವ್ರು ದರ್ಪ ತೋರಿಸ್ತಾರೆ. ಇದೇನಾ BJP ಸಂಸ್ಕೃತಿ? ಇದಕ್ಕೆ ವೋಟ್ ಮಾಡ್ತಾರೆ ಜನರು ಅವರಿಗೆ. ಮತ್ತು ಇವರು ನಮ್ಮ ಧರ್ಮ ಸಂರಕ್ಷಣೆ ಮಾಡ್ತಾರಂತೆ, ನಮ್ಮ ಧರ್ಮವನ್ನು, ನಮ್ಮ ಸಂಸ್ಕೃತಿಯನ್ನು ಮುಂದಿನ ಪೀಳಿಗೆ ಇಟ್ಟೋಗ್ತಾರಂತೆ. ಇದೇನೇನ್ರಿ ನಿಮ್ಮ ಸಂಸ್ಕೃತಿ? ಹಾಂ, ಅಪ್ರಾಪ್ತ ಬಾಲಿಕರಿಗೆಲ್ಲ ಲೈಂಗಿಕ ದೌರ್ಜನ್ಯ ಕೊಡೋದ ನಿಮ್ಮದು ಸಂಸ್ಕೃತಿ? ಮಹಿಳೆಯರಿಗೆ ನಿಂದನೆ ಮಾಡೋದ ನಿಮ್ಮ ಸಂಸ್ಕೃತಿ? ದಲಿತರ ಮೇಲೆ ದೌರ್ಜನ್ಯ ಮಾಡೋದ ನಿಮ್ಮ ಸಂಸ್ಕೃತಿ? ಅಧಿಕಾರಿಗಳ ಮೇಲೆ ನಿಮ್ಮ ಅಧಿಕಾರದ ದರ್ಪ ತೋರಿಸೋದ ನಿಮ್ಮ ಸಂಸ್ಕೃತಿ? ಇದಾ ಬಿಟ್ಟು ಹೋಗ್ತಾ ಇರೋದು ನೀವು ಮುಂದಿನ ಪೀಳಿಗೆಗೆ? ನಾಚಿಕೆ ಬರಬೇಕು ಇವರಿಗೆ. ದಯವಿಟ್ಟು ಕಾಂಗ್ರೆಸ್ ಬಗ್ಗೆ, ನನ್ನ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ನಿಮ್ಮ ನಾಲ್ಗೆ ಮೇಲೆ ಲಗಾಮಿರಲಿ. ಸರ್, ಇನ್ನೊಂದು ಆರೋಪ ಮಾಡೋದು ಸರ್, ಎರಡು ಆಡಳಿತ ಶೂನ್ಯ ಅಂತ ಆರೋಪ ವಿಜೇಂದ್ರ ಮಾಡೋರು. ಈಗ ಅವ್ರು ಯಾಕೆ ವಿರೋಧ ಪಕ್ಷದಲ್ಲಿ ಇದ್ದಾರೆ ಅಂತ ತಿಳ್ಕೊಂಡು ಮಾತಾಡಲಿ,
ಆಮೇಲೆ ನೋಡೋಣ. ಈಗ ಎಲೆಕ್ಷನ್ ಈಗ 2 ವರ್ಷದಲ್ಲಿ ಶೂನ್ಯ ಆಗಿದ್ರೆ ಒಂದೇ ಬೈ ಎಲೆಕ್ಷನ್ ಗೆಲ್ಲಬೇಕಾಗಿತ್ತಲ್ಲಪ್ಪ ಅವರು. ಬೈ ಎಲೆಕ್ಷನ್ನು ಸೀರಿಯಸ್ ತೊಗೊಂಡಿಲ್ಲ ಅಂತ ಹೇಳ್ತಾರೆ, ಅಷ್ಟು ಬಾಲಿಶ ಹೇಳಿಕೆ ಅವ್ರದ್ದು. ಈಗ ಬೈ ಎಲೆಕ್ಷನ್ ಸೀರಿಯಸ್ ತೊಗೊಂಡಿಲ್ಲ ಅಂದರೆ ಇಬ್ಬರಿಬ್ಬರು ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳಿಗೆ ಏನಕ್ಕೆ ನಿಲ್ಲಿಸಿದ್ರಿ? ಮತ್ತೆ ಸ್ವಲ್ಪನ ಸಾಮಾನ್ಯ ಪ್ರಜ್ಞೆ ಇಟ್ಕೊಂಡು ಬಿ ಜೆ ಪಿಯವ್ರು ಮಾತಾಡ್ತಾರಾ? ಸರ್, ಈಗ CIDಗೆ ಟೈಮ್ ಬಾಂಡ್ ಫಿಕ್ಸ್ ಮಾಡಿದೆ ಸರ್. ನೋಡಿ, ಈಗ 2 ದಿನ ಆಗಿದೆ. ನಾನಂತೂ CIDದವ್ರಿಗೆ ಮಾತಾಡಿಲ್ಲ. ಗೃಹ ಸಚಿವರ ಮುಖಾಂತರ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ಆದಷ್ಟು ಬೇಗ ಏನೇನು ಪ್ರಿಲಿಮಿನರಿನಲ್ಲಿ ಬರುತ್ತೆ ಅದನ್ನು ನಾವು ಆ ಕುಟುಂಬದವರಿಗೆ ತಿಳಿಸ್ಬೇಕು ಅಂತ ಮನವಿ ಮಾಡ್ತೀನಿ.